ಪ್ರಸಾದ್ ಗೌಡ್ರೆ, ನಿಮ್ಮ ಮೈತ್ರಿಕೂಟದಲ್ಲಿರೋರೇ ನಿಮ್ಮ ಗ್ಯಾರಂಟಿಗಳು ಇನ್ನೂ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ನೋಡಿ ಸರ್, ಅವರು ಈಗ ಅವರು ವಾಕ್ ಸ್ವಾತಂತ್ರ್ಯ ಅದನ್ನು ನಾವು ಹಿಂಗೆ ಹೇಳಿ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ನಾವಂತೂ ಈ ಈ ಸರ್ಕಾರ ಬಂದಾಗಿಂದ, ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇವತ್ತು ಸುಮಾರು 1.5 ಕೋಟಿ ಮಹಿಳೆಯರು, 5 ಗ್ಯಾರಂಟಿಗಳ ಬಗ್ಗೆ ಹೇಳೋದಾದರೆ 1.5 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಅವು ಬೆನಿಫಿಷಿಯರೀಸಿಗೆ ಗೊತ್ತು. ಈಗ ಇವ್ರುಗಳಿಗೆ ಏನು ಗೊತ್ತು? ಮತ್ತೆ ಅವರಿಗೆ ಆಮ್ ಆದ್ಮಿಗೇನು ಗೊತ್ತಿಲ್ಲ. ಅಲ್ಲಲ್ಲ, ಗೊತ್ತಿದ್ದಿದ್ರೆ ಈಗ ಮಾತಾಡ್ತಿರ್ಲಿಲ್ಲ. ಅಲ್ಲಲ್ಲ, ಒಂದ್ ನಿಮಿಷ ಅವರಿಗೆ ಅವ್ರು ತೀರ್ಮಾನ ಮಾಡ್ಕೋಬೇಕು. ಇಂಡಿಯಾದಲ್ಲಿ ಇದ್ದ ಮೇಲೆ ಯಾವ ರೀತಿಯಾಗಿ ಇಂಡಿಯಾ ಪಾಲಿಸಿ ಇದೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಒಂದ್ ನಿಮಿಷ ಸರ್, ನಾನು ಪೂರ್ತಿ ಮಾತಾಡ್ತೀನಿ. ಫೇರ್ ಆಗಿ ಹೇಳ್ತಾ ಇದ್ದಾರೆ, ನೀವು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಾ ಇದ್ದೀವಿ. ನಾವೇ ನಿಮ್ ಜೊತೆಗೆ ಮಿಲನ ಆಗಿಲ್ಲ, ಮೈತ್ರಿಯಲ್ಲಿ ಇದೀವಿ ಅಷ್ಟೇ. ನೀವು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಿದ್ರೆ ಅದು ಹೇಳೋದಕ್ಕೆ ಪಾರ್ಟಿ ಫೋರಮ್ ಇರುತ್ತೆ. ಅದನ್ನ ಅವ್ರವ್ರ ಮೇಲಿನ ಮಟ್ಟದಲ್ಲಿ ಮಾತಾಡ್ಕೋಬೇಕು. ಇಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಎಲ್ಲೂ ನಾವು ಒಂದು ಡಿಬೇಟ್ಸ್ ಅಲ್ಲೂ ಮಾತಾಡ್ಬೋದು ಅನ್ನೋದಿದ್ರೆ ಮಾತಾಡ್ಲಿ. ನನಗೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹೇಳ್ತೀನಿ, ನಾವು ಎಲ್ಲಿ ತಪ್ಪು ಮಾಡಿದೀವಿ, ತಪ್ಪು ಎಲ್ಲಿ ಕಾಣಿಸ್ತಾ ಇದೆ. ಇವತ್ತು 5 ಗ್ಯಾರಂಟಿಗಳನ್ನ 5ನೇ ಗ್ಯಾರಂಟಿ ಎಲ್ಲಿ ಸರ್ ಇಂಪ್ಲಿಮೆಂಟ್ ಸಮಸ್ಯೆ ಆಗಿರೋದು? ಅರವಿಂದ್ ಕೇಜ್ರಿವಾಲ್ ಅವರು ಈ ದೇಶಕ್ಕೆ ಕೊಡುವಂತ ಗ್ಯಾರಂಟಿಗಳು ಮಾಡುವಂತದ್ದನ್ನ ಯಾರು ಮಾಡಕ್ಕಾಗಲ್ಲ. ಅಲ್ಲ, ಅವ್ರ ಇಂಪ್ಲಿಮೆಂಟ್ ಅಲ್ಲಿ ಎಲ್ಲರೂ ರಾಂಗ್ ಆಗಿದ್ದಾರೆ. ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅಂತ ಹೇಳ್ತಾರೆ. ಜನರು ಇವತ್ತು ಎಲ್ಲರೂ ಕೂಡ ನಮಗೆ ಸೌಲಭ್ಯಗಳನ್ನು ತಲುಪ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ತಲುಪಿದೆ. ಯಾರು ಬೆನಿಫಿಷಿಯರಿ ಇದ್ದಾರೆ? ಅರುಣ್ ಅವರೇ, ಅವರು ಇಂಡಿಯಾದೊಳಗಡೆ ಇದ್ರೆ ಸಲಹೆಯನ್ನ ಕೊಡಬಹುದು. ಈಗ ಇಂಡಿಯಾದಲ್ಲಿ ಇಲ್ಲ ಅನ್ನೋದಾದ್ರೆ ಹೊರಗಡೆಯಿಂದ ಬೇರೆಯವ್ರ ತರ ಮಾತಾಡ್ಬೋದು. ಸ್ಟೈಫಂಡ್ ಅನ್ನೋ ಸಿಗ್ತಾ ಇದೆಯಲ್ಲ, ಯಾಕಂದ್ರೆ ಯಾರು ಅಪ್ಡೇಟ್ ಮಾಡ್ತಿಲ್ಲ? ಸ್ಟೈಫಂಡ್ ಸಿಗುತ್ತಲ್ಲ. 3 ವರ್ಷ ಡಿಗ್ರಿ ಮಾಡ್ತಾರೆ, BA MA ಹೋದ ತಕ್ಷಣ ಸ್ಟೈಫಂಡ್ ಕೊಡ್ತಾರಲ್ಲ, ಅಲ್ಲಿ MA ಮಾಡಿ MA ಸ್ಟೈಫಂಡ್ ಕೊಟ್ಟು 3 ಸಾವಿರ ಕೊಡ್ಬೇಕು ಅನ್ನೋದಿಲ್ಲ. ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ದೇರ್ ಇಸ್ ನೋ ಮಿಸ್ಟೇಕ್, ಅದ್ರಲ್ಲಿ ಯಾವುದೇ ರೀತಿ ಇಲ್ಲ. ಮತ್ತೆ ನಮ್ ದಳದವ್ರು ಹೇಳ್ತಾರೆ, ಇವತ್ತು ಓದ್ ಮುಗಿದ ತಕ್ಷಣ ನಾಳೆ ಬೆಳಗ್ಗೆ ಕೆಲಸ ಸಿಕ್ಬಿಡುತ್ತೆ. ಅವ್ರು ಇಂಪ್ಲಿಮೆಂಟ್ ಅಲ್ಲಿ ರಾಂಗ್ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲ, ಅವ್ರು ಇಂಪ್ಲಿಮೆಂಟ್ ಅಲ್ಲಿ ರಾಂಗ್ ಅಂತ ಹೆಂಗೆ ಹೇಳಿದ್ರು? ಆನ್ ದಿ ಫೇಸ್ ಇಟ್ ಇಸ್ ರಾಂಗ್ ಸರ್. ತಲುಪ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಉದ್ದೇಶ ಅವ್ರು ಇಲ್ಲೇ ತಪ್ಪಿದೆ ಅಂತ ಬೆಟ್ ಮಾಡಿ ತೋರಿಸ್ಲಿ, ಅದನ್ನ ಸರಿಪಡಿಸ್ಕೊಳ್ಳುವಂತ ಕೆಲಸವನ್ನು ಮಾಡೋಣ ಅರುಣ್ ಅವರೇ. ಆದ್ರೆ ಪ್ರತಿಯೊಂದು ಗ್ಯಾರಂಟಿಗಳನ್ನ ಜಾರಿ ಮಾಡ್ಬೇಕಾದ್ರೆ ನಾವೆಲ್ಲಾ ಕ್ರಮಗಳನ್ನ ಮೈತ್ರಿಕೂಟದಲ್ಲಿರುವಂತವರಿಗೆ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ ಆಗ್ತಿಲ್ಲ, ಇನ್ನು ರಾಜ್ಯದ ಜನರನ್ನ ಹೆಂಗ್ ವಿಶ್ವಾಸಕ್ಕೆ ತೆಗೆದುಕೊಳ್ತೀರಾ? ಒಂದ್ ನಿಮಿಷ ನಾವೇ ಕೊಡ್ಬೇಕಲ್ಲ, ಕಂಟಿನ್ಯೂ ಆಗಿ ಕೊಡ್ತೀನಿ ಸರ್, ಅವಾಗ್ಲೂ ಕೊಟ್ಟು ಈಗಲೂ ಕೊಡ್ತೀನಿ, ಬರುತ್ತೆ ರೊಟೀನ್ ಅಲ್ಲಿ. ನೋಡಿ, ನಾವಂತೂ 5 ಗ್ಯಾರಂಟಿಗಳನ್ನ ಸರಿಯಾಗಿ ಜಾರಿ ಮಾಡಿ. ಅಲ್ಲ, ನಾನು ಕೇಳೋದು, ಅಲ್ಲಲ್ಲ ಸರ್, ನಿಮ್ಮ ಮೈತ್ರಿಯಲ್ಲಿರುವಂತವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ ಆಗ್ತಿಲ್ಲ, ಇನ್ನು ರಾಜ್ಯದ ಜನರನ್ನ ಗ್ಯಾರಂಟಿ ವಿಚಾರದಲ್ಲಿ ದೇಶದ ಜನರನ್ನ ಹೆಂಗ್ ವಿಶ್ವಾಸಕ್ಕೆ ತಗೊಳ್ತೀರಾ? ನಾವು 100ಕ್ಕೆ 100 ವಿಶ್ವಾಸಕ್ಕೆ ತಗೊಂಡಿರೋದ್ರಿಂದನೇ ಇವತ್ತು ರಾಜ್ಯದಲ್ಲಿ 136 MLAಗಳನ್ನ ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 25ಕ್ಕಿಂತ ಕಡಿಮೆ ಬರೋದಿಲ್ಲ ಈ ಸಾರಿ. ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ 25 ಸೀಟನ್ನ ಕಾಂಗ್ರೆಸ್ ಗೆಲ್ತೀವಿ, ಆ ನಂಬಿಕೆ ನಮಗಿದೆ. ಇವತ್ತು ಬೆನಿಫಿಷಿಯರೀಸು ಜನಗಳು, ಇವತ್ತು ಮಹಿಳೆಯರಿಗೆ 2,2 ಸಾವಿರ ತಲುಪ್ತಾ ಇದೆ. ಮತ್ತು 2,000 ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರಿಗೆ ತಲುಪ್ತಾ ಇದೆ. ಇವತ್ತು ಮಹಿಳೆಯರು 1.5 ಕೋಟಿ ಮಹಿಳೆಯರು ಇವತ್ತು ರಾಜ್ಯದಾದ್ಯಂತ ನೆಮ್ಮದಿಯಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಮತ್ತು ಇವತ್ತಿನಿಂದ ಯುವಶಕ್ತಿ 3,000 1,500 ಸಾವಿರ ಅವರಿಗೆ ಹೋಗುತ್ತೆ. ಇದೊಂದು ಯುವಶಕ್ತಿ ಕಾರ್ಯಕ್ರಮ ಒಂದು ಲೇಟ್ ಆಯಿತು. ಅಷ್ಟು ಬಿಟ್ಟರೆ ಇನ್ನೆಲ್ಲ ಕಾರ್ಯಕ್ರಮಗಳು ಸರಿಯಾದ ಟೈಮಲ್ಲೇ ಮಾಡಿ. ಟಾರ್ಗೆಟ್ ಈ ಬಾರಿ ಮಹಿಳೆಯರು, ಯುವತಿಯರು ಖಂಡಿತವಾಗ್ಲು. ಓಕೆ, ಎಸ್ ಗಂಗಾಧರ ಮೂರ್ತಿ ಅವರು ಕೈ ಎತ್ತಿದ್ದಾರೆ. ಈಗ ಪಾಪ ನಮ್ಮ ಆಮ್ ಆದ್ಮಿ ಪಾರ್ಟಿಯವರು, ಕಾಂಗ್ರೆಸ್ ಅವ್ರದ್ದು ಪರಿಸ್ಥಿತಿ ಇಲ್ಲಿ ನೋಡಿದ್ರೆ, ಕಳೆದ ಒಂದು ಡಿಬೇಟಲ್ಲಿ ನಾವು ನೀವು ಕೂತು ಮಾತಾಡ್ತಿದ್ವಿ, ಆಮ್ ಆದ್ಮಿಯವರು ಇಂಡಿಯಾ ಒಳಗಡೆ ಹೇಗೆ ನಡ್ಕೊಂತಿದ್ದಾರೆ. ನಂದೊಂದು ಸಣ್ಣ ಸಲಹೆ, ಪಾಪ ಆಮ್ ಆದ್ಮಿಯವರು ಭಾಳ ಕಾಳಜಿಯಿಂದ ಅವರು ಭಾಳ ಕಾಳಜಿಯಿಂದ ಹೇಳ್ತಾ ಇದ್ದಾರೆ, ಇಂಡಿಯಾದಲ್ಲಿ ಇರ್ತಕ್ಕಂಥ ಯಾವುದೇ ಪಕ್ಷಗಳು ಕರೆಕ್ಟಾಗಿ ಕೆಲಸ ಮಾಡಬೇಕು, ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಜೊತೆಗೆ ನಮಗೂ ಹೊಡೆತ ಬೀಳುತ್ತೆ ಅನ್ನೋ ಭಾವನೆಯಲ್ಲಿ ಹೇಳ್ತಿದ್ದಾರೆ. ನಾನು ಅದಕ್ಕೆ ಅವ್ರ ಸಲಹೆ ಮೇರೆಗೆ ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು DK ಶಿವಕುಮಾರ್ ಅವ್ರಿಗೆ ಒಂದು ಸಣ್ಣ ಸಲಹೆ ಅಥವಾ ಮನವಿ ಅಂತಾದರೂ ಅಂದ್ಕೊಳ್ಳಿ, ಸೀದಾ ಹೋಗಿ ಕೇಜ್ರಿವಾಲ್ ಅವ್ರ ಹತ್ರ ಕೂತು ಇಬ್ಬರು ಸಲಹೆ ತಗೊಂಡು ಅವ್ರು ಇನ್ನೊಂದು ಪಾಯಿಂಟ್ ಭಾಳ ಅದ್ಭುತವಾಗಿ ಬಳಸಿದ್ರು. ಭ್ರಷ್ಟಾಚಾರ ರಹಿತವಾಗಿ ಗ್ಯಾರಂಟಿಗಳನ್ನು ಕೊಡೋ ಕೆಲಸ ಮಾತ್ರ ಕೇಜ್ರಿವಾಲ್ ಒಬ್ಬರಿಂದನೇ ಸಾಧ್ಯ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳೋದೇನೆಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದಿಂದ ತುಂಬಿ ತುಳುಕಾಡ್ತಿದೆ ಕಾಂಗ್ರೆಸ್ ಸರ್ಕಾರ. ಅಲ್ಲ, ನಾನು ಹೇಳ್ತಾ ಇದ್ದೀನಿ ನಾನು ಮಾತಾಡಿಲ್ಲ, ನಾನು ನಿಮ್ಗೂ 10 ಸಲ ಡಿಸ್ಟರ್ಬ್ ಮಾಡಬಲ್ಲೆ, ನಾನು ಮಾಡಲ್ಲ.
ಅಲ್ಲ ನಾನೊಂದು ವಿಷಯ ಹೇಳಿದೆ ಅಷ್ಟೇ. ಮಾಡಲ್ಲ. ನಿಮ್ ಸರದಿ ಬಂದಾಗ 1 hour ಮಾತಾಡಿ, ನಾನು ಕೈ ಕಟ್ಕೊಂಡು ಕೇಳಿಸ್ತೀನಿ, ಕೇಳ್ಕೊಂತೀನಿ. ಪಾಯಿಂಟ್ ಹಾಗಾಗಿ ಇಬ್ರು ಮಹಾನ್ ನಾಯಕರು ಕೇಜ್ರಿವಾಲ್ ಅವ್ರ ಹತ್ರ ಹೋಗಿ ಇಂಡಿಯಾ ಮೀಟಿಂಗಿಂತ ಮುಂಚೆ ಕೂತ್ಕೊಂಡು ಗ್ಯಾರಂಟಿಗಳನ್ನು ಹೇಗೆ ಇಂಪ್ರೂವ್ ಮಾಡಬೇಕು, ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಹೆಸರೇಗೆ ತಗೋಬೇಕು ಅಂತ ಹೇಳ್ಬೇಕು. ಮತ್ತು ಇನ್ನೊಂದು ಕಡೆ ಆಮ್ ಆದ್ಮಿ ಅವರು ಗ್ಯಾರಂಟಿಗಳ ಬಗ್ಗೆ ಭಾಳ ಅದ್ಭುತವಾಗಿ ಮಾತಾಡ್ತಾ ಇದ್ರು. ರೈತರ ಸಾಲ ಮನ್ನಾ ಮಾಡಿದಂಥದ್ದೊಂದು ಗ್ಯಾರಂಟಿ ಅಲ್ವಾ ಅಂತ ದೇಶದ ಜನ ಬಯಸಿದ್ದಾರೆ. ಮನಮೋಹನ್ ಸಿಂಗ್ ಅದನ್ನು ಫಾಲೋ ಮಾಡಿದ್ರು, ಅದಾದಮೇಲೆ ಮೋದಿಯವರು ಫಾಲೋ ಮಾಡಿದ್ರು. ಅದು ಒಂದು ಕಡೆ ರೈತಾಪಿ ಜನಕ್ಕೆ ಯಾವ ರೀತಿ ಸವಲತ್ತುಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅರಿವಿನ ಇವತ್ತಿನ ಶಿವಾನಂದ್ ಪಾಟೀಲ್ ಮಾತಾಡೋ ಮಾತು ನೋಡಿದ್ರೆ ರೈತರೆಲ್ಲ ಅವ್ರ ಮನೆಗೆ ಹೋಗಿ ಹುಡ್ಕೊಂಡು ಹೊಡಿಬೇಕು. ಬಿಟ್ಟಿ ಕರೆಂಟ್, ಬಿಟ್ಟಿ ನೀರು, ಬಿಟ್ಟಿ ಬೀಜ, ಬಿಟ್ಟಿ ಗೊಬ್ಬರ, ಮತ್ತು ಅಷ್ಟೆಲ್ಲ ಕೊಟ್ಟರು ಕೂಡ ಬರ ಬರಲಿ ಅಂತ ಕಾಯ್ತಾ ಇರ್ತಾರೆ. ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಪರಿಹಾರಕ್ಕೋಸ್ಕರ ಅಂತ ಮಾತಾಡ್ತಾರೆ ಅಂದರೆ ಇಂಥ ನಾಲಾಯಕ ಮಂತ್ರಿಗಳು ಈ ಸರ್ಕಾರದೊಳಗಡೆ ರೈತರ ಬಗ್ಗೆ ಮತ್ತು ಸಾಮಾನ್ಯರ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ಎಲ್ಲರೂ ನೋಡಬೇಕಾಗ್ತದೆ. ಒಬ್ಬ ಕ್ಯಾಬಿನೆಟಲ್ಲಿ ಇರ್ತಕ್ಕಂಥ ಮಂತ್ರಿ ಇವತ್ತು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ಮಾತಾಡೋದು ಸರಿಯಲ್ಲ ಅಂತ, ಈ ರೀತಿ ಮಾತಾಡಬಾರ್ದು ಅಂತ ಅವರೇ ಹೇಳಿದ್ದಾರೆ. ಕ್ಯಾಬಿನೆಟಿಂದ ಕಿತ್ತಾಕ್ಬೇಕು ಅಪ್ಪನ, ಕ್ಯಾಬಿನೆಟಿಂದ ಕಿತ್ತಾಕ್ಬೇಕು. ರೈತರಿಗೆ ಇಡೀ ಕರ್ನಾಟಕ ರಾಜ್ಯದ ಅಖಂಡ ರೈತರಿಗೆ ಮಾಡಿದಂಥ ಅವಮಾನ ಅಲ್ವ ಅದು. ಏನಂದರೆ ಇವರು ಇದು ದುಡ್ಗೋಸ್ಕರ ಪರಿಹಾರಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂತಾರ? ರೈತರೇ ಅದನ್ನ ವಿರೋಧಿಸ್ತಾ ಬರ ಬರಲಿ ಅಂತ ಯಾರನ್ನ ಕಾಯ್ತಾರ? ಅಲ್ಲ, ರೈತರೇ ವಿರೋಧಿಸ್ತಾ ಇಲ್ವಲ್ಲ. ಅಲ್ಲ, ಬರ ಬರಲಿ ಅಂತ ಕಾಯ್ತಾರ? ಎಲ್ಲ ಬರ ಬರದೆ ಮಳೆ ಬಂದರೆ ಸಾಕಪ್ಪ, ನಾವು ದುಡಿದು ನಿಮ್ಮಂಥವ್ರಿಗೆ ಸಾಕ್ತೀವಿ ಅನ್ನೋ ಅಂಥ ಪರಿಸ್ಥಿತಿ ಇದೆ. ಆ ರೈತ ಏನಾದರೂ ದುಡಿಲಿಲ್ಲ ಅಂದರೆ ನಿಮ್ಗೆ ಈ ಕೊಡ್ತಾರ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಇಡೀ ಕರ್ನಾಟಕದಲ್ಲಿ ಎಷ್ಟು ವಿಶ್ವಾಸ ಇದೆಯಲ್ಲ, ಮಹಿಳಾ ಓಟ್ಗಳಿದಾವೆ ನಮಗೆ, ಯುವಕ ಯುವತಿಯರ ಓಟ್ಗಳಿದೆ ಅಂತ. ಅದನ್ನೇ ನಾನು ಹೇಳಿದ್ದು. ಇವ್ರ ಗ್ಯಾರಂಟಿಗಳಾಗಲೇ ವಿಶ್ವ ಹೇಳ್ದಂಗೆ ಈ ಕಡೆಯಿಂದ ಕೊಟ್ಟು ಈ ಕಡೆಯಿಂದ ಕಿತ್ಕೊಂತಿದ್ದಾರೆ. ವಾಟರ್ ರೇಟ್ ಜಾಸ್ತಿ ಆಗ್ತಾ ಇದೆ, ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಆಗ್ತಾ ಇದೆ, ನಂದಿನಿ ಹಾಲಿನ ರೇಟ್ ಜಾಸ್ತಿ ಆಗ್ತಾ ಇದೆ, ರೈತರು ಗೊಬ್ಬರ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಯಾರು ವಿರೋಧ ಮಾಡ್ತಿಲ್ಲ. ಎಲ್ಲಿ ವಿರೋಧ ಮಾಡ್ತಾರೆ ಕೇಳಿ, ಎಲ್ಲಿ ವಿರೋಧ ಮಾಡ್ತಾರೆ ಗೊತ್ತಾ? ಈಗ 5 ವರ್ಷ ಕೊಟ್ಟಾಗೋಗಿದೆ ಅವ್ರಿಗೆ, ಏನು ಮಾಡೋಕ್ಕಾಗಲ್ಲ. MP ಚುನಾವಣೆ ಇದೆಯಲ್ಲ ಮುಂದೆ, ಜನ ಬುದ್ಧಿ ಕಲ್ಸಲ್ವಾ? 126 ಇದ್ದಿದ್ದಾಗ ಸಿದ್ದರಾಮಯ್ಯನವರು ತಗೊಂಬಂದು 79 ಇಳಿಸ್ತಿಲ್ವಾ? ಮಹಾನ್ ಬಿಟ್ಟಿ ಭಾಗ್ಯಗಳು ಕೊಟ್ಟಂತದ್ದು. ಕಮಾನ್ ಗಂಗಾಧರ ಮೂರ್ತಿ ಅವರೇ, 2,000 ರೂಪಾಯಿಯನ್ನ ಕೊಡ್ತಾ ಇರೋದು 500 ರೂಪಾಯಿ ಸಿಲಿಂಡರ್ಗೋಸ್ಕರ, 500 ರೂಪಾಯಿ ಬೆಲೆ ಏರಿಕೆಗೋಸ್ಕರ. ಹೌದಾ? ಅದರಲ್ಲಿ ಡಿವೈಡ್ ಮಾಡಿ ಅವರೇ ಹೇಳಿದ್ದಾರೆ. ಒಂದೇ ನಿಮಿಷ, ನಿಮಗೆ ಏನೇ ಏರಿಕೆ ಆದ್ರೂ ಅದರಲ್ಲಿ ಇದೆ. ಆಯ್ತು, ಹಾಗೆ ಅನ್ಕೊಳ್ಳೋಣ. 500 ರೂಪಾಯಿ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ದಾರೆ. ಗ್ಯಾಸ್ ತಗೊಳಕ್ಕೆ ನಿಮಗೆ ಹಾಲು ಕಾಯಿಸೋಕ್ಕೋ ಅಥವಾ ಇನ್ನೊಂದೇನೋ ಅಕ್ಕಿ ಅನ್ನ ಬೇಯಿಸೋಕ್ಕೋ ಅದಕ್ಕೆ ದುಡ್ಡು ಎಷ್ಟು ಮಾಡಿದಿರಿ ಸ್ವಾಮಿ? ಹಾಲಿನ ರೇಟ್ ಎಷ್ಟಾಗಿದೆ? ಮತ್ತೆ ಕರೆಂಟು ಒಂದ್ ನಿಮಿಷ. ಜನ ನೋಡಿ, ಜನಕ್ಕೆ ಒಂದಷ್ಟು ತಾಳ್ಮೆ ಇರ್ತದೆ. ಈಗ ರೈತರ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು, ರೈತರಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಲ್ಲಿ ಮಾಡ್ತಾರೆ. ಈಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದಾಗ ರೈತರು ಯಾರು ರಾಜ್ಯಾದ್ಯಂತ ಕೇಳಿ, ರಾಜ್ಯಾದ್ಯಂತ ಬಹಳ ಜನ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಮತ್ತೆ ಜನ ಪ್ರತಿಭಟಿಸಕ್ಕೆ ಒಂದ್ ದಾರಿ ಇರುತ್ತೆ ಅವ್ರಿಗೆ. ಪಾಪ ಶಕ್ತಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಿದ್ದಿಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಚುನಾವಣಾ ಬಂದಾಗ ಅವ್ರಿಗೆ ಏನ್ ತೋರಿಸ್ಬೇಕೋ ತೋರಿಸ್ತಾರೆ.